ನಾನೇನು ಅನ್ಕೊಂಡಿದ್ದೀನೋ ನನ್ನ ಥಾಟ್ ಏನಿದೆಯೋ ನಾನು ಒಂದು ಒಳ್ಳೆ ಕೊರಿಯೋಗ್ರಾಫರ್ ಆಗಬೇಕು, ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು, ಕೊರಿಯೋಗ್ರಾಫರ್ ಆಗಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಆ ಒಂದು ಇದಕ್ಕೆ ರಾಜಾರಾಣಿ ಅನ್ನೋ ರಿಯಾಲಿಟಿ ಶೋ ಮಾಡಿದೆ. ಅದು ವೈಫ್ ಜೊತೆಗೆ. ಬಟ್ ಈ ರಿಯಾಲಿಟಿ ಶೋಸ್ ಮಾಡಿರೋದು ಏನು ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ? ತುಂಬಾ ಹೆಲ್ಪ್ ಆಯ್ತು ನಿಜ. ನಾವು ಏನೋ ಒಂದು ಮಾಡಕ್ ಹೋದ್ರೇನೆ ಅದು ನಮ್ಗೆ ವರ್ಕ್ ಆಗಲ್ಲ. ನಾವು ಹೆಂಗಿದೀವೋ ಹಂಗೆ ಇದ್ರೆ ಐ ಥಿಂಕ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ಯಾಲೆಂಟ್ ಅನ್ನೋದು ಇರಲೇಬೇಕು. ಟ್ಯಾಲೆಂಟ್ ಎಲ್ದಿರ ಬರೀ ಇನ್ಫ್ಲೂಯೆನ್ಸ್ ಇಂದ ಬಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ. ನಮ್ಮನ್ನ ಮೀರಿ ಒಂದಷ್ಟು ಇರುತ್ತೆ, ಅಷ್ಟು ಪ್ರೊಸೀಜರ್ಸ್ ಇರುತ್ತೆ. ನಾವು ಬರೀ ಹೇಳ್ಬೋದಷ್ಟೇ ಒಂದು ಒಳ್ಳೆ ಡ್ಯಾನ್ಸರ್ ನಾವು ಬಿಡಬೇಡಿ ಅಂತ ನಾವು ಹೇಳ್ತೀವಿ. ತುಂಬಾ ಜನ ಇದ್ದಾರೆ. ಎಲ್ಲ ಏನಂತೀರಾ, 5 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದೀರಾ? ನಾನ್ ಮನೆ ಒಳಗೆ ಹೋಗಿ ಬಂದ್ಮೇಲೆ ಬೇರೆಯವರೆಲ್ಲ ಹೋಗೋದು. ತೀರಾ ಪರ್ಸನಲ್ ಕೇಳ್ತಾರೆ ರಿಯಾಲಿಟಿ ಶೋ. ಈಗ ಪರ್ಸನಲ್ಗೂ ರೆಡಿ ಇರಬೇಕು. ಅವ್ರು ಏನೇ ಟಾಸ್ಕ್ ಕೊಟ್ಟರು ಅದನ್ನ ಮಾಡಕ್ ನಾವು ರೆಡಿ ಇರಬೇಕು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೂತ್ಕೊಂಡೇ ಇದ್ರೂ ಕೂಡ ನಮ್ಮ ಜೊತೆಗಿರೋರು ಕಾಲ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ಯಾಕಂತಂದ್ರೆ ಅವ್ರಿಗೆ ಸ್ಟೇಜ್ ಬೇಕಾಗಿಲ್ಲ, ಯಾವಾಗ ನೋಡಿದ್ರು ಅವರು ಡ್ಯಾನ್ಸ್ ನಲ್ಲೇ ಬ್ಯುಸಿ ಇರ್ತಾರೆ. ಪ್ಲಸ್ ನನ್ನ ತುಂಬಾ ಒಳ್ಳೆಯ ಹಳೆಯ ಗೆಳೆಯ ಮುರುಗನಲ್ಲ, ಅವರು ಮುರುಗಾನಂದ. ಪ್ಲಸ್ ಯಾವಾಗ್ಲೂ ಆನಂದವಾಗಿ ಇರ್ತಾರೆ. ಅವ್ರ ಸ್ಮೈಲ್ ನೋಡಿದ್ರೆ ಸಾಕು, ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಮುರುಗ ಟು ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ನಮಸ್ಕಾರ. ನಮಸ್ಕಾರ. ಮುರುಗನ್ ಅಂತ ಹೇಳಿದ ತಕ್ಷಣ ನೀವು ಇದೆ ಹೇಳ್ಬಿಟ್ರು. ನನಗೆ ಅದೇ ಇವರು ನೀವು ಅದು ಬೇರೆಯವ್ರು ಹೇಳಿದ್ರು ಬೇಜಾರಾಗಲ್ಲ. ಒಂದು ಅಷ್ಟು ವರ್ಷದ ಪರಿಚಯ ಇದ್ದು ನೀವು ಮುರುಗನ್ ಅಂದ್ರೆ ಅಂತ ಅಷ್ಟೇ ಬೇಕು ಅಂತಾನೆ ಹೇಳಿ. ಸೊಪ್ಪು. ನೀವು ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಮ್ಮವ್ರನ್ನ ಕರೆಯೋದು ಅಂದ್ರೆ ಇನ್ನು ಜಾಸ್ತಿ ಖುಷಿ. ಪ್ಲಸ್ ಥ್ಯಾಂಕ್ ಯು ಹೇಳೋದು ನಾವು ಭಗವದ್ಗೀತೆ ಒಂದು ಪ್ರತಿಯನ್ನ ಕೊಡೋ ಮೂಲಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಮುರುಗ ಏನಾಗಕ್ಕೆ ಅಂತ ಬಂದಿದೆ ಇಂಡಸ್ಟ್ರಿಗೆ? ಏನಾಗಿದೆ ಲೈಫಲ್ಲಿ? ಏನ್ ನಡೀತಿದೆ ಮುಂದೆ? ಏನು ಇಲ್ಲ, ನಾನು ಏನ್ ಅನ್ಕೊಂಡಿದ್ದೀನೋ ಆ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ಐ ಥಿಂಕ್ ನಾನು ಬಿಕಾಸ್ ಯಾಕಂದ್ರೆ ಸೆಂಟ್ರಲ್ ಅದೇ ಏನನ್ನೋದು ಈ ರಾಜಾರಾಣಿ, ಗಿಚ್ಚಿ ಗಿಲಿಗಿಲಿ ಇದೆಲ್ಲ ಮಾಡಿದೆ. ಬಟ್ ನಾನೇನ್ ಅನ್ಕೊಂಡಿದ್ದೀನೋ ನನ್ನ ಥಾಟ್ ಏನಿದೆಯೋ ನಾನು ಒಂದು ಒಳ್ಳೆ ಕೊರಿಯೋಗ್ರಾಫರ್ ಆಗಬೇಕು, ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು, ಕೊರಿಯೋಗ್ರಾಫರ್ ಆಗಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಆ ಥಾಟ್ ಅಲ್ಲಿ ಅದೇ ಲೈನ್ ಅಲ್ಲೇ ಹೋಗ್ತಾ ಇದ್ದೀನಿ. ಬಟ್ ಸೆಂಟ್ರಲ್ಲಿ ಇವಾಗ ಆಪರ್ಚುನಿಟಿ ಬಂದಾಗ ಯಾವುದು ಮಿಸ್ ಮಾಡಬಾರ್ದು ಅಂತಾರಲ್ಲ, ಆ ಒಂದು ಇದಕ್ಕೆ ರಾಜಾರಾಣಿ ಅನ್ನೋ ರಿಯಾಲಿಟಿ ಶೋ ಮಾಡಿದೆ. ಅದು ವೈಫ್ ಜೊತೆಗೆ. ನೆಕ್ಸ್ಟ್ ಗಿಚ್ಚಿ ಗಿಲಿಗಿಲಿ ಅದ್ ಮಾಡಿದ ತಕ್ಷಣ ಗಿಚ್ಚಿ ಗಿಲಿಗಿಲಿ ಅಂತ ಕಾಮಿಡಿ ಶೋ ಇನ್ನೊಂದು ಹಂಗೆ ಮಾಡಿದೆ. ಆಮೇಲೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಂತ ಒಂದು ಗೇಮ್ ಶೋ ಮಾಡಿದೆ. 3 ಶೋ ಮಾಡಿದೆ. ಅದಾದ್ಮೇಲೆ ಸಾಕು, ಇದನ್ನೇ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲೇ ಬಿಡ್ತಿದ್ದೆ ಹೇಳ್ಬಿಟ್ಟು ನೆಕ್ಸ್ಟ್ ಈಗ ಸಿನಿಮಾಗಳು ಕಂಟಿನ್ಯೂ. ಸಿನಿಮಾ ಆಲ್ರೆಡಿ ಸಿನಿಮಾಸ್ ಈಗ ನಾನು ಮಾಡಿದ ಸಿನಿಮಾಸ್ ಒಂದಷ್ಟು ಸಿನಿಮಾ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಾ ಇತ್ತು. ಇನ್ನು ಕೋನ ಆಗಲಿ, GST ಆಗಲಿ, ಇನ್ನು ನೆಕ್ಸ್ಟ್ ಮಂತ್ ಗನಿ ಬಿ ಕಮ್ ಟು ಬರ್ತಾ ಇದೆ. ಅವೆಲ್ಲ ಒಂದು ಸ್ವಲ್ಪ ಲೈನ್ ಅಪ್ ಅಲ್ಲಿ ನಡೀತಾ ಇದೆ ಆಕ್ಚುಲಿ ಸಿನಿಮಾಸ್. ಸೂಪರ್. ಬಟ್ ಈ ರಿಯಾಲಿಟಿ ಶೋಸ್ ಮಾಡಿರೋದು ಏನ್ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ಲೈಫಲ್ಲಿ? ತುಂಬಾ ಹೆಲ್ಪ್ ಆಯ್ತು ನಿಜ. ನಾನು ಹೇಳ್ಕೋಬೇಕಾಗಿತ್ತು. ಇವಾಗ ಏನಾದ್ರೂ ಕೆಲಸ ಮಾಡಿದೀನಿ ಅಂದ್ರೆ ನಾನ್ ಮಾಡಿದೀನಿ ಕೆಲಸ. ಮುರುಗ ಅಂದ್ರೆ ಬರೀ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಟೆಕ್ನಿಷಿಯನ್ಸ್ ಗೊತ್ತಿತ್ತು ಅಷ್ಟೇ ಆ ಮುರುಗ ಅಂತ. ಇವಾಗ ನೀವು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಮ್ ವಾಯ್ಸ್ ಎಲ್ಲರಿಗೂ ಗೊತ್ತು ಅಂದ್ರೆ ನೀವ್ ಯಾರಂತ ನಾವ್ ಆ ತರ ಒಂದು ಇತ್ತು. ಬಟ್ ನನ್ಗೆ ಹೆಂಗಂದ್ರೆ ಅದು ರಾಜಾರಾಣಿ, ಗಿಚ್ಚಿ ಗಿಲಿಗಿಲಿ ಎಲ್ಲ ಮಾಡಿದ್ಮೇಲೆ ಇವರೇ ಮುರುಗ ಅಂದ್ರೆ ಇವರೇ ಈ ಶೋ ಎಲ್ಲ ಮಾಡೋದು, ನೀವೇ ಈ ಶೋ ಮಾಡೋದು ಅಂತ ಜನಕ್ಕೆ ರೆಕಗ್ನೈಸ್ ಆಗಕ್ ಸ್ಟಾರ್ಟ್ ಆಯ್ತು ಅವಾಗ. ಆಮೇಲೆ ನಾನು ಏನೇ ಶೋ ಮಾಡಿದ್ರು ಅವ್ರಿಗೆ ಎಲ್ಲರಿಗೂ ಗುರ್ತಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುರುಗ ಕೊರಿಯೋಗ್ರಾಫರ್, ಅವರೇ ಕೊರಿಯೋಗ್ರಾಫರ್ ಇದು ಅಂದ್ರೆ ಜನ ಹೇಳಕ್ ಸ್ಟಾರ್ಟ್ ಆದ್ರು. ಸೊ ರಿಯಾಲಿಟಿ ಶೋ ಅನ್ನೋದು ನಮ್ಮನ್ನ ರೆಕಗ್ನೈಸ್ ಎಸ್, ಅದಕ್ಕೂ ತುಂಬಾ ಹೆಲ್ಪ್ ಆಯ್ತು. ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ಜನ ಅದೇ ತರ ನಾನು ತುಂಬಾ ಇಷ್ಟಪಟ್ಟರು. ಅದಕ್ಕೆ ಅವ್ರಿಗೆ ಸೀರಿಯಸ್ಲಿ ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಬಟ್ ಈ ಅಂದ್ರೆ ಅದಕ್ಕೆ ಎಂಟ್ರಿ ಹೇಗಾಗಿದ್ದು? ರಾಜಾರಾಣಿ ಸಮಥಿಂಗ್ ಆಲ್ರೆಡಿ ಕಲರ್ಸ್ ಜೊತೆ ಒಂದು ಸಂಬಂಧ ಆಯ್ತಲ್ಲ, ಒಂದು 10 years ಇಂದ.
ಸೀರಿಯಸ್ ಆಗಿ ನಾನು ಎಲ್ಲಿ ಮಾತಾಡ್ತಾ ಇದ್ದೆ ಇಷ್ಟೊಂದೆಲ್ಲ ಮಾತಾಡ್ತಾ ಇರ್ಲಿಲ್ಲ ನಿಜ ಎಲ್ಲಿ ಮಾತಾಡ್ತಾ ಇದ್ದೆ ಮುರುಗನ್ ಹತ್ರ ಮಾತಾಡೋದು ಹೆಂಗೆ ಅಂತ ಕಲಿಬೇಕು. ಅಂದ್ರೆ ಯಾವ ಅದ್ರಲ್ಲಿ ಏನು ಇದಿಲ್ಲ, ಅಂದ್ರೆ ಕೆಲವರು ಫೇಕ್ ಅಂತಾರೆ, ಯು ಆರ್ ನಾಟ್, ಸೊ ದಟ್ ಇಸ್ ವೈ ಐ ಆಮ್ ಸೇಯಿಂಗ್. ಥ್ಯಾಂಕ್ ಯು. ಆದ್ರೆ ಏನಂದ್ರೆ ನಾನು ನಾರ್ಮಲ್ ಆಗಿ ಶೋರು ಹಿಂಗೆ ಇದ್ದೆ ನಾನು. ಅಂದ್ರೆ ಅಲ್ಲೇನೋ ಹೋಗಿ ನಾನೇನೋ ಮಾಡ್ಬೇಕು ಅಂತ ಶೋ ಹೋಗಿಲ್ಲ. ನಾನು ಹೋಗ್ಬೇಕಾದ್ರೆ ನನ್ನ ವೈಫ್ ಇಶಿತಾಗೂ ಅದನ್ನೇ ಹೇಳಿದ್ದು, ನಾನು ಗೊತ್ತಿಲ್ಲ ಇಶಿ ನಾನು ಹೆಂಗೆ ಶೋ ನನ್ನ ಹೆಂಗ್ ತಗೊಂತಾರಂತ ಗೊತ್ತಿಲ್ಲ. ಬಿಕಾಸ್ ಅದೇ ವರ್ಕ್ ಆಯ್ತು ಆಕ್ಚುಲಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಯಾಕಂದ್ರೆ ಅಲ್ಲಿ ನನ್ನ ಜೊತೆ ಇದ್ದವರೆಲ್ಲ ದೊಡ್ಡ ದೊಡ್ಡ ವರ್ಕ್ ಮಾಡಿದವರು, ಎಲ್ಲರೂ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿರೋರು, ಆ ತರ ಇದ್ದವರು. ನಾನೊಬ್ಬ ಸ್ಕ್ರೀನ್ ಮುಂದೆ ಅಷ್ಟೊಂದು ಬಂದಿರ್ಲಿಲ್ಲ, ಯಾವಾಗ್ಲೂ ಬ್ಯಾಕ್ ಸ್ಟೇಜ್, ನಮ್ಮ ಬ್ಯಾಕ್ ಸ್ಟೇಜ್ ಜೀವನ ಅನ್ನೋ ತರ ಇದ್ದೆ. ಬಟ್ ನಾವು ಮೀಟ್ ಆದಾಗ ಯು ವರ್ ಲೈಕ್ ಜೊತೆಗೆ ಬ್ಯಾಕ್ ಡ್ಯಾನ್ಸಿಂಗ್ ಇಂದ ಕೆರಿಯರ್ ಇಂದ ನೀವು ನಾನು ನೋಡ್ತಾ ಇದ್ದೀರಾ. ಎಸ್, ಆ ಕೆರಿಯರ್ ಇಂದ ಕೊರಿಯೋಗ್ರಾಫರ್ ಆದ್ಮೇಲೆ ಹಂಗೆ. ಅಂದ್ರೆ ಡ್ಯಾನ್ಸರ್ ಇದ್ದಾಗ ಯಾರು ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ, ಎಲ್ಲೋ ಗ್ರೂಪ್ ಅಲ್ಲಿ ಹಿಂದೆ ಹೀರೋ ಹಿಂದೆ ಪಕ್ಕ ಅಕ್ಕಪಕ್ಕ ಆಡ್ತಾ ಇರ್ತೀವಿ ಅಷ್ಟೇ. ಯಾರೋ ಮೇನ್ ಡ್ಯಾನ್ಸರ್ ನೋಡ್ತಾರ ಅಷ್ಟೇ, ಆಡ್ತಾವನೆ ಅಂತ ಹೇಳ್ಬೋದು ಅಷ್ಟೇ. ಇಲ್ಲ ನಮ್ಮ ಮನೆಯವ್ರು ಹೇಳ್ತಾರ ಅಷ್ಟೇ, ನಮ್ಮ ಮಗ ಡ್ಯಾನ್ಸ್ ಮಾಡ್ತಾವನೆ. ನೈಸ್. ಅಂದ್ರೆ ಸ್ಟ್ರಗಲ್ ಇದ್ದೇ ಇರುತ್ತಲ್ವಾ ಎಲ್ಲಾರ ಲೈಫಲ್ಲೂ. ಒಂದು ಇನಿಷಿಯಲ್ ಏನನ್ನೋದು ಸ್ಟಾರ್ಟಿಂಗ್ ಲೈಫ್ ಅಲ್ಲಿ ಎಲ್ಲರಿಗೂ ಡ್ಯಾನ್ಸ್ ಅಂತ ಇದ್ದಾಗ ಏನನ್ನೋದು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಆಸ್ ಯೂಶುವಲ್ ಎಲ್ಲರಿಗೂ ಏನು ಪೆಟ್ರೋಲ್ಗೂ ಕಾಸಿರಲ್ಲ, ಹೋಗಕ್ಕೆ ರಿಹರ್ಸಲ್ ಹೋಗಕ್ಕೂ ಕಾಸಿರಲ್ಲ. ಬಟ್ ಆ ಲೈಫ್ ಎಲ್ಲ ಬಂದು ಹೀಗೆ ಇವಾಗ ಇವತ್ತು ಇಲ್ಲಿ ಕುತ್ಕೊಂಡು ಮುಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಗಾಡ್ಸ್ ಗ್ರೇಸ್ ಅಷ್ಟೇ. ಅಂದ್ರೆ ಆಮೇಲೆ ನಾವು ಮಾಡ್ತಾ ಇದ್ದೀವಿ ಡೆಡಿಕೇಶನ್. ಅವ್ರು ಏನ್ ಕೆಲಸ ಬಂದ್ರು ಅದು ಕಡಿಮೆ ಇಲ್ಲ, ಏನ್ ಚಿಕ್ಕ ಕೆಲಸ ಕೊಟ್ಟರು ಅದು ದೊಡ್ಡದಾಗಿ ಮಾಡಿ ತೋರಿಸಿ ಐ ಥಿಂಕ್ ಇವತ್ತು ಇಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ. ಡೆಡಿಕೇಶನ್ ಮತ್ತೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಸ್ಟ್ರಗಲ್ ಅನ್ನೋದಕ್ಕಿಂತ ಪ್ರಿಪರೇಷನ್. ಹೌದು, ಪ್ರತಿಯೊಬ್ಬ ಪ್ರಿಪರೇಷನ್ ಹಿಂಗೆ ಇದ್ರೆ ಐ ಥಿಂಕ್ ಅವ್ರು ಏನ್ ಅನ್ಕೊಂಡಿದ್ದಾರೋ ಅದನ್ನ ಮುಟ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಮತ್ತೆ ನಾವು ಅದೇ ಹೇಗೆ ಸೆಲೆಕ್ಟ್ ಆದ್ರಿ ಅಂತ ಕೇಳ್ತಾ ಇದ್ದೀವಿ. ಎಸ್, ಅದು ಅದರದ್ದೇ ಭಾಗವಾಗಿ ಐನೋ ಅಂದ್ರೆ ಕಲರ್ಸ್ ಅಲ್ಲೇ ಇದ್ದೆ ಮೇನ್ ಆಗಿ. ಬಟ್ ಕಲರ್ಸ್ ಅಲ್ಲಿ ನಾನು ಇದ್ರು ಅದೇ ಇಶಿತಾ ಆಲ್ರೆಡಿ ಅವರು ಅಗ್ನಿಸಾಕ್ಷಿ ಎಲ್ಲ ಸೀರಿಯಲ್ ಎಲ್ಲ ಆಗಿ ಅವ್ರು ಚೆನ್ನಾಗಿ ಎಲ್ಲರಿಗೂ ಪರಿಚಯ ಇದ್ರು. ಅವ್ರ ಮದ್ವೆ ಆಗಿ ಒಂದು 2 years ಇಶಿತಾ ಅದು ಹೀಗೆ ಪ್ರೋಗ್ರಾಮ್ ಅಲ್ಲಿ ಹೌದು ಪ್ರೋಗ್ರಾಮ್ ಅಲ್ಲೇ 2013 ಅಲ್ಲಿ ಸ್ಟಾರ್ಟ್ ಆಗಿದ್ದು. 19 ಅಲ್ಲಿ ಮದ್ವೆ ಆಗಿ ನೆಕ್ಸ್ಟ್ ಇಯರ್ ಲಾಕ್ಡೌನ್ 2 years ಮನೆ ಲಾಕ್ಡೌನ್ ಮನೇಲೆ. ಆ ಲಾಕ್ಡೌನ್ ಇದ್ರಲ್ಲಿ ನೆಕ್ಸ್ಟ್ ಲಾಕ್ಡೌನ್ ಆಗಿದ ತಕ್ಷಣ ಆಕ್ಚುಲಿ ರಾಜಾರಾಣಿ ಸ್ಟಾರ್ಟ್ ಆಗಿದೆ. ರಾಜಾರಾಣಿ ಅವಾಗ ಸ್ಟಾರ್ಟ್ ಆಯ್ತು. ಅಂದ್ರೆ ಹಿಂಗೆ ಕೇಳಿದ್ರು ಚಾನಲ್ ಇಂದ, ಈ ತರ ಒಂದು ಕಪಲ್ ಶೋ ಮಾಡ್ತಾ ಇದೀವಿ ರಾಜಾರಾಣಿ ಅಂತ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ. ಅದೇ ನಾವಿಬ್ರು ಡಿಸ್ಕಸ್ ಮಾಡಿ ನಾನು ಇಶಿತಾ ಓಕೆ ಮಾಡೋಣ ಈ ತರ ಕೇಳ್ತಾ ಇದ್ದಾರೆ ವಿಷಯ ಅಂದಾಗ, ಸರಿ ಓಕೆ ಇಬ್ರಿಗೂ ನಮ್ದು ಅವಾಗ ಮ್ಯಾರೇಜ್ ಆಗಿ ಹೊಸದಾಗಿತ್ತಲ್ಲ, ಓಕೆ ಆಯ್ತು ಹೋಗೋಣ ನೋಡೋಣ, ಒಂದು ಎಕ್ಸ್ಪೆರಿಮೆಂಟ್ ಆನ್ ಸ್ಕ್ರೀನ್ ಅಲ್ಲಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಹೋದೆ. ಅದೇ ಹೇಳೋದಲ್ಲ, ಹೋಗ್ಬೇಕಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಹೋಗಿದ್ದು. ಓಕೆ, ಐ ಥಿಂಕ್ ದಟ್ ವರ್ಕ್ಸ್ ಬೆಸ್ಟ್ ಅಂತ. ಹೌದು ನಿಜ. ಅಂದ್ರೆ ನಾನು ಎಲ್ಲರಿಗೂ ಅದೇ ಹೇಳೋದು, ನಾವು ಏನೋ ಒಂದು ಮಾಡಕ್ ಹೋದ್ರೇನೆ ಅದು ನಮ್ಗೆ ವರ್ಕ್ ಆಗಲ್ಲ. ನಾವ್ ಹೆಂಗಿದೀವೋ ಹಂಗೆ ಇದ್ರೆ ಐ ಥಿಂಕ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ ಸೆಲೆಕ್ಷನ್ ಹಿಂಗಾಯ್ತು, ಬಟ್ ಯು ಆಲ್ಸೋ ಟೇಕ್ ಅ ಲಾಟ್ ಆಫ್ ಆಡಿಷನ್ಸ್, ಯಾವ್ದು ಶೋಗಳಿಗಿರ್ಬೋದು ಇತ್ಯಾದಿ. ಆ ಪ್ರಾಸೆಸ್ ಎಸ್ಪೆಷಲಿ ನಾವು ಅದೇ ಮಕ್ಕಳ ಆಡಿಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಬಿಫೋರ್ ವಿ ಸ್ಟಾರ್ಟೆಡ್ ದ ಶೋ. ಓವರ್ ಆಲ್ ಈ ಆಡಿಷನ್ ಅನ್ನೋ ಪ್ರಾಸೆಸ್ ಬಗ್ಗೆ ಮಾತಾಡೋದಾದ್ರೆ ಹೌ ರಿಯಲ್ ಇಟ್ ಇಸ್, ಮತ್ತೆ ಜನ ಅಂದ್ರೆ ಯಾರೇ ಇರ್ಬೋದು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೇಕು. ಅದೇ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಸಿಂಪಲ್, ನಾನು ಬೇಸಿಕ್ ಆಗಿ ಹೇಳ್ತೀನಿ. ಇವಾಗ ಏನಂದ್ರೆ ನನ್ ಮಗನೇ ಅನ್ಕೊಳ್ಳಿ, ಇವಾಗ ನನ್ ಮಗನೋ ಮಗಳು ಈಗ ಮನೇಲಿ ಡ್ಯಾನ್ಸ್ ಆಡೋದು ಬೇರೆ, ಟಿವಿ ನೋಡ್ಕೊಂಡು ಡ್ಯಾನ್ಸ್ ಮಾಡೋದು ಬೇರೆ. ಒಂದು ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಮಾಡೋದು ಬಂದ್ಬಿಟ್ಟು ಹೆಂಗನ್ನೋದು ಪ್ರೊಫೆಷನಲ್ ಡ್ಯಾನ್ಸ್, ಅವ್ರ ಕ್ಲಾಸ್ ಹೋಗಿ ಅವ್ರು ಟ್ರೈನ್ಡ್ ಆಗಿ, ಮತ್ತೆ ಒಂದು ರಿಯಾಲಿಟಿ ಶೋ ಅಂದ್ರೆ ಒಂದು ಕ್ವಾಲಿಟೀಸ್ ಇರುತ್ತೆ. ಅವ್ರು ಹಿಂಗೆ ಡ್ಯಾನ್ಸ್ ಮಾಡಬೇಕು, ಅವ್ರದ್ದೊಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅವ್ರದ್ದೊಂದು ಫಿನಿಶಿಂಗ್ ಇರುತ್ತೆ ಡ್ಯಾನ್ಸ್ ಅಲ್ಲಿ ಆಸ್ ಯೂಶುವಲ್ ಗೊತ್ತಲ್ವಾ. ಅದು ಹೆಂಗಂದ್ರೆ ಅದೆಲ್ಲ ಇದ್ರೆ ಈಸಿಯಾಗಿ ಸೆಲೆಕ್ಟ್ ಮಾಡ್ತೀವಿ ನಾವು. ಆಮೇಲೆ ಇನ್ನೊಂದು ಏನಂದ್ರೆ ಆಡಿಷನ್ ಅಲ್ಲಿ ನಾವು ಕುತ್ಕೊಂಡಾಗ ಒಂದು 200 ಇಂದ 300 ಜನ ಇರ್ತಾರೆ.
ಒಂದೊಂದ್ಸತಿ 1000 ಜನ ಇರ್ತಾರೆ. ಹೌದು. ನಾವು ಎಲ್ಲಾರನ್ನೂ ನೋಡ್ಬೇಕು. ಹ್ಮ್. ನಮಗ್ ಗೊತ್ತು ಒಬ್ಬ ಇವಾಗ ಏನನ್ನೋದು ಒಬ್ಬ ಒಂದು 4 ಮೂಮೆಂಟ್ಸ್ ಆಡಿದ್ರೆ ಅವ್ನ್ ಎಂತ ಡ್ಯಾನ್ಸರ್ ಅಂತ ಕಂಡುಹಿಡಿಯುವಷ್ಟು, ಬಿಕಾಸ್ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಇನ್ ಆರ್ ಔಟ್ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಏನಂದ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಷ್ಟು ಕಂಡಿಡ್ದಿಲ್ಲ ಅಂದ್ರೆ ನಾವು ಇಷ್ಟು ವರ್ಷ ಎದ್ದಿದೆ ವೇಸ್ಟ್ ಆಗ್ತದೆ. ಅದ್ರಲ್ಲಿ ನಾವು ನೋಡ್ತೀವಿ, ಓಕೆ ಒಂದು 30 ಸೆಕೆಂಡ್ ಒಬ್ಬೊಬ್ರು ಪ್ರಾಕ್ಟೀಸ್ ಸ್ಪೀಕಿಂಗ್, ಒಬ್ಬೊಬ್ರು ಒಂದು 8 ಕೌಂಟ್ಸ್ ಆಡಿದ ತಕ್ಷಣ ನಾವೇ ಸ್ಟಾಪ್ ಮಾಡ್ತೀವಿ. ಬಿಕಾಸ್ ಯಾಕಂದ್ರೆ ನಾವೆಲ್ಲಾರನ್ನೂ ನೋಡ್ಬೇಕು. ನಾವ್ ಎಲ್ಲಾರನ್ನೂ ಫುಲ್ ಸಾಂಗ್ ನೋಡ್ಕೊಂಡು ಕುತ್ಕೊಂಡ್ರೆ 1000 ಜನ 200 ಜನ ಎಷ್ಟಾಗುತ್ತೆ? 2 ದಿವಸ 3 ದಿವಸ ಆಗುತ್ತೆ. ನೋಡೋದು ಅನ್ಯಾಯ ಆಗುತ್ತೆ ಅಂತ ಮಾತಾಡ್ತಾರಲ್ಲ, ಸುಮ್ನೆ ಕರ್ಸಿದ್ರು ಇದ್ ಮಾಡಿದ್ರು, ಈ ತರದ್ದು ಕೇಳ್ಪಟ್ಟಿದೀರಾ? ನಿಮ್ಗೆ ಆ experience ಆಗಿದ್ಯಾ? ಅದೆಲ್ಲ ಕೇಳ್ತಾ ಇರ್ತೀವಿ ನಾವು. ಅಂದ್ರೆ ನಾನು ಅದೇ ಹೇಳಿದ್ನಲ್ವಾ, ಆ ಕ್ವಾಲಿಟೀಸ್ ಇದ್ರೆ ನಾವೇನು ಮಾಡೋಣ. ಆಮೇಲೆ ಇನ್ನೊಂದೇನಂದ್ರೆ ಜನ ಇವಾಗ ಹೆಂಗಾಗ್ಬಿಟ್ಟವ್ರೆ, ಕಂಟೆಂಟ್ ಇದ್ರೇನೆ ತಗೊಳ್ಳೋದು. ಕಂಟೆಂಟ್ ನಾವೊಂದು 10 to 20% ಕಂಟೆಂಟ್ ನೋಡೋದು. ಎಲ್ಲಾ ಚಾನಲ್ ಇದೇನಾ ಅಥವಾ ಎಲ್ಲಾರ್ದು ಅದೇ, ನಂದಂತಲ್ಲ, ಇಡೀ ಇಂಡಿಯಾಲೇ ಇದೇನೆ ಇವಾಗ ನಡೀತಾ ಇರೋದು ಆಕ್ಚುಲಿ. ಬಟ್ ಅವ್ರೇನೋ ಅವರಲ್ಲಿ ಏನೋ ಕಥೆ ಇರ್ಬೇಕು ಹಾಗೆ ಕರ್ತಾರೆ, ಇದು ಕಂಪ್ಲೇಂಟ್ಸ್ ಇರುತ್ತೆ. ಹೌದು, ಅದೇ ನಾನು ಹೇಳ್ತೀನಲ್ವಾ, ಇವಾಗ 16 ಜನ ಇದ್ರೆ ಇವಾಗ ಒಂದು ರಿಯಾಲಿಟಿ ಶೋ ಒಂದು 16 ಪೇರ್ಸ್ ಇರುತ್ತೆ, 16 ಸೋಲೋಸ್ ಇರುತ್ತೆ, 12 to 16 ಮೆಂಬರ್ಸ್ ಇರ್ತಾರೆ. ಅದಕ್ಕಂತ ಎಲ್ಲಾರು ನಾವು ಏನಾದ್ರು ಇವಾಗ ಹೆಂಗ್ ಹೇಳ್ತಾರೆ, ಎಲ್ಲರಿಗೂ ಕಂಟೆಂಟ್ ನೋಡಲ್ಲ. ಯಾರೋ ಇವಾಗ ಒಂದ್ ಶೋ ಒಂದು ಕಂಟೆಂಟ್ ಇರ್ಲೇಬೇಕಲ್ವಾ, ಏನೋ ಒಂದ್ ಕೆಲಸ ಮಾಡ್ತಾರೆ. ಇವಾಗ ಒಂದ್ ಸಿನಿಮಾ ಅಂತ ಹೋದ್ರೆ ನೀವು ಒಂದ್ ಕಂಟೆಂಟ್ ಕೇಳ್ತೀರಾ, ಒಂದ್ ಸ್ಟೋರಿ ಬೇಸ್ ಬೇಕು, ಸ್ಟೋರಿನೇ ಇಲ್ಲ ಈ ಸಿನಿಮಾ ಅಂತ ಜನ ಹೇಳ್ತಾರೆ. ಈಗ ಒಂದು ಶೋ ಅಷ್ಟು ಕೋಟಿ ಖರ್ಚು ಮಾಡ್ಬೇಕಾದ್ರೆ ಆ ಶೋ ನಾವು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ಲ ಚಾನಲ್ಗೆ. ಏನನ್ನೋದು, ಓಕೆ ಒಂದ್ 16 ಜನದಲ್ಲಿ ಯಾರೋ ಒಂದ್ 3 ಜನಕ್ಕೆ ಏನೋ ಒಂದ್ ಕಂಟೆಂಟ್ ಇರ್ಬೇಕು ಅಂತ. ಇವಾಗ ಏನೋ ಬಡವ್ರ ಮನೆಯವರು, ಇವಾಗ ಯಾರು ಇಲ್ದಿರಾ ಏನೋ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದ, ಕಷ್ಟಪಟ್ಟು ಯಾವ್ದೋ ಬೇರೆ ಊರಿಂದ ಬೇರೆ ಊರಿಗೆ ರಿಹರ್ಸಲ್ ಮಾಡಕ್ ಹೋಗ್ತಾ ಇದ್ದ, ಆ ತರ ಎಲ್ಲ ಇರುತ್ತೆ. ಬಟ್ ಟ್ಯಾಲೆಂಟ್ ಆವಾಗ ಪ್ರಯಾರಿಟಿ ಆಗಲ್ಲ. ಆಗುತ್ತೆ, ಅದ್ರ ಜೊತೆ ಟ್ಯಾಲೆಂಟ್ ನೋಡ್ತೀವಿ. ಟ್ಯಾಲೆಂಟ್ ಇಲ್ದಿರ ಬರೀ ಕಂಟೆಂಟ್ ಹೇಳ್ಕೊಂಡು ಏನ್ ಮಾಡೋ, ಡ್ಯಾನ್ಸ್ ಶೋ ಕರ್ಕೊಂಡ್ಬಂದು ಕಂಟೆಂಟೇ ಮಾಡಕ್ಕಾಗಲ್ಲ. ಅದೇ ನಾನು ಹೇಳ್ತಾ ಇರೋದು, ಅವನ ಹತ್ರ ಒಂದು 80% ಡ್ಯಾನ್ಸ್ ಇದ್ದು ಇನ್ನೊಂದು 20% ಕಂಟೆಂಟ್ ಇದ್ರೆ ಅವ್ನ ಓಕೆ ಮಾಡ್ತೀವಿ. ಅದನ್ನು ಅಷ್ಟೇ, ನಾವು ಓಕೆ ಮಾಡಲ್ಲ. ನಾವು ಅವನೇನ್ ಮಾಡ್ತೀವಿ, ಇವ್ನ ಕಂಟೆಂಟ್ ಇದಿದೆ, ಇವ್ನ ಈ ತರ ಎಲಿಮೆಂಟ್ಸ್ ಇದ್ರೆ ಎಕ್ಸ್ಟ್ರಾ ಇದ್ರೆ ಅದನ್ನ ನಾವು ಇದ್ರಲ್ಲಿ ಬರ್ದು ಇಟ್ಕೊಂಡಿರ್ತಾರೆ. ಬಿಕಾಸ್ ನಮ್ ಜೊತೆ ಒಂದು ಚಾನಲ್ ಅವರೇ ಇರ್ತಾರೆ, ಅವ್ರು ಅದನ್ನೆಲ್ಲ ಬರ್ಕೊಂಡಿರ್ತಾರೆ. ಇವನ ಹತ್ರ ಈ ತರ ಕಂಟೆಂಟ್ ಇದೆ, ಇದು ವರ್ಕ್ ಆಗ್ತಾನ ಏನು, ಅದನ್ನೊಂದಷ್ಟು ಡಿಸ್ಕಷನ್ ಆಗುತ್ತೆ. ಏನು ನಾವು ಈಗ ಸೆಲೆಕ್ಟ್ ಆಗಿದ ತಕ್ಷಣನೇ ಅದನ್ನ ನಾವು ಮಾಡಕ್ ಆಗಲ್ಲ. ಬಿಕಾಸ್ ಯಾಕಂದ್ರೆ ಅವ್ರಿಗೂ ವರ್ಕ್ ಆಗ್ಬೇಕು ಚಾನಲ್ಗೆ. ಆಮೇಲೆ ಏನೋ ಒಂದು ಕಂಟೆಂಟ್ ಚಾನಲ್ ಅಂತ ತೋರ್ಸಕ್ ಆಗಲ್ಲ. ಇದು ಚಾನಲ್ಗೆ ಇದು ವರ್ಕ್ ಆಗುತ್ತೆ, ಈ ಕಂಟೆಂಟ್ ಆಗ್ತದೆ ಅನ್ನೋದಿದ್ರೆ ಸೆಲೆಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಓವರ್ ಆಲ್ ಅಂದ್ರೆ ಜನ ಸೆಂಟಿಮೆಂಟ್ ಹಿಂದೆ ಜಾಸ್ತಿ ಬೀಳ್ತಾರೆ ಅಂತ ಅನ್ಸುತ್ತಾ? ಅಲ್ಟಿಮೇಟ್ಲಿ ಒಂದ್ ಚಾನಲ್ ಅಂತ ಅಂದಾಗ ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ, ಅದು ರಿಟರ್ನ್ ಬರಬೇಕು ಅನ್ನೋ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅನ್ನೋದು ಮರೆತು ಬಿಡ್ತಾರೆ ಜನ. ಹೌದು, 100%. ಇವಾಗ ನಾವು ದುಡ್ಡು ಹಾಕಿದೀವಿ ಅಂದ್ಮೇಲೆ ಆ ಒಂದ್ ಶೋಗೆ 1.5 ಕೋಟಿ 2 ಕೋಟಿ ಎಷ್ಟೋ ಆಗಿರುತ್ತೆ, ಕೋಟಿಗಟ್ಟಲೆ ಆಗಿರುತ್ತೆ. ಇವಾಗ ಅದನ್ನ ಎಂತವೇ ಆಗ್ಲಿ ಹಾಕಿರೋ ದುಡ್ಡು ತಗಿಲೇಬೇಕಲ್ವಾ. ನಮ್ಗೆ ಅದು ವರ್ಕ್ ಆಗಿಲ್ಲ ಅಂದ್ರೆ ಇವಾಗ ಯಾರನ್ನು ಕರ್ಕೊಂಡ್ಬಂದು ಅವ್ರು ಡ್ಯಾನ್ಸ್ ಚೆನ್ನಾಗಿ ಆಡಲ್ಲ, ಇಲ್ಲ ಏನೋ ಆಯ್ತು, ಇಲ್ಲ ಬರೀ ಕಂಟೆಂಟ್ ಇಟ್ಕೊಂಡು ನಾವು ಆ ಶೋ ನಡ್ಸಕ್ ಆಗಲ್ಲ. ಆದ್ರೆ ನಿಮ್ಮ ಅಂದ್ರೆ ಸೆಲೆಕ್ಷನ್ ಎಷ್ಟೇ ಫೇರ್ ಆಗಿದ್ರು ಕೂಡ ನೀಡ್ ನಾಟ್ ಬಿ ಬ್ಯಾಲೆನ್ಸ್, ಬಿಕಾಸ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ, ಇನ್ನೊಬ್ರು ಬೇರೆ ತರ ನೋಡ್ತಾರೆ. ಕರೆಕ್ಟ್. ಸೊ 100% ಎಲ್ಲರಿಗೂ ಕೂಡ ನ್ಯಾಯ ಕೊಡೋದಕ್ಕೆ ಸಾಧ್ಯ. ನಮ್ಮ ದೇಶ ಸೆಲೆಕ್ಟ್ ಮಾಡಿರೋ ಪ್ರಧಾನ ಮಂತ್ರಿನೇ 100 ಜನನ ಸೆಲೆಕ್ಟ್ ಮಾಡಿಲ್ಲ, ಅದು 50% ಮೇಲೆ ಏನು ಎಂಪಿಗಳು ಬಂದ್ರೆ ಅವರು ಕೂಡ ಲಿಮಿಟೆಡ್ ಇದ್ರಲ್ಲೇನೆ ಗೆದ್ದು ಬಂದಿರ್ತಾರೆ. ಸೊ ಈ ರಿಯಾಲಿಟಿ ಎಲ್ಲರನ್ನು ಕೂಡ ಸಮಾಧಾನ ಮಾಡೋದು ಸಾಧ್ಯ ಇಲ್ಲ ಅನ್ನೋದನ್ನ ಮರಿತಾರೆ. ಎಸ್, ಅದೇ ನಾವು ಎಲ್ಲರನ್ನೂ ಸ್ಯಾಟಿಸ್ಫೈಡ್ ಮಾಡಕ್ ಆಗಲ್ಲ. ಏನಂದ್ರೆ ಇವಾಗ ನನಗೆ ಅನ್ಕೊಳ್ಳಿ, ಎಲ್ಲಾ ಕೆಲಸ ನನಗೆ ಸ್ಯಾಟಿಸ್ಫೈಡ್ ಆಗಲ್ಲ. ಯಾವ್ದೋ ಒಂದ್ ಕೆಲಸ ಸ್ಯಾಟಿಸ್ಫೈಡ್ ಆಗುತ್ತೆ. ನಾನು 100 ಕೆಲಸ ಮಾಡಿರ್ತೀನಿ, 100 ಒಂದು 10 ಕೆಲಸ ಸ್ಯಾಟಿಸ್ಫೈಡ್ ಆಗುತ್ತೆ, ಇನ್ನೊಂದು ಅಷ್ಟು ಏನೋ ಒಂದು ಮಿಸ್ಟೇಕ್ ಆಗೇ ಆದಾಗ ಏನಂದ್ರೆ ಅದರಿಂದ ಒಂದು ಕಲಿತೀನಿ. ಆತರ ಆಡಿಷನ್ ಬಂದಾಗ ಅವರು ಅದರಿಂದ ಒಂದು ಕಲಿಬೇಕು. ಇವತ್ತು ನಾನು ಈ ಆಡಿಷನ್ ಬಂದಿದ್ದೀನಿ, ಇದ್ರಲ್ಲಿ ಏನೋ ಒಂದು ಕಲಿಬೇಕು, ಏನಕ್ಕೆ ನಾನು ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಥಿಂಕ್ ಮಾಡ್ಬೇಕು. ಅವ್ರನ್ನ ಬೇಕು ಅಂತ ನಾವೇನೋ ಅವ್ರ ಮೇಲೆ ಏನೋ ನಮ್ಗೇನು ಅವ್ರನ್ನ ಅವಾಗ್ಲೇ ಫಸ್ಟ್ ಟೈಮ್ ನೋಡಿರ್ತೀವಿ, ನಾವೇನು ಬೇಕು ಅಂತ ಅವ್ರನ್ನ ಬೇಡ ಅಂತ ಸೆಲೆಕ್ಟ್ ಮಾಡದಿರೋ ಬಿಡ್ತೀವಿ. ಅಥವಾ ನಿಮ್ಮಲ್ಲಿ ಆಲ್ರೆಡಿ ಫಿಕ್ಸ್ ಆದವ್ರು ಇರ್ತಾರೆ, ಇಂಥವ್ರೇ ಬೇಕು ಅಂತ ಮೈಂಡ್ ಅಲ್ಲಿ ಇರುತ್ತೆ, ಯಾರೋ ಇನ್ಫ್ಲೂಯೆನ್ಸ್ ಅಲ್ಲಿ ಬಂದಿರ್ತಾರೆ, ಇದೆಲ್ಲ ನಡೆಯುತ್ತಾ? ಇಲ್ಲ, ಇನ್ಫ್ಲೂಯೆನ್ಸ್ ಅಲ್ಲಿ ಬಂದ್ರು ಏನೇ ಬಂದ್ರು ನಾನು ಹೇಳೋದಲ್ವಾ, ಅಟ್ಲೀಸ್ಟ್ ಟ್ಯಾಲೆಂಟ್ ಅನ್ನೋದು ಇರ್ಲೇಬೇಕು.
ಟ್ಯಾಲೆಂಟ್ ಇಲ್ದಿರಾ ಬರೀ ಇನ್ಫ್ಲೂಯೆನ್ಸ್ ಇಂದ ಬಂದ್ರೆ ನಮ್ಮ ತಾಯಣ್ಣಗಳು ಅವ್ರನ್ನ ಸೆಲೆಕ್ಟ್ ಮಾಡಲ್ಲ. ಅವ್ರಿಗೆ ಎಂತವ್ರೇ ಆಗಲಿ, ಅದಂತೂ ನಿಜ. ಬಿಕಾಸ್ ಅದೆಲ್ಲ ಮುಂಚೆ ಇತ್ತು, ಈಗೆಲ್ಲ ಅದೆಲ್ಲ ಇಲ್ಲವೇ ಇಲ್ಲ. ಬಿಕಾಸ್ ಯಾಕಂದ್ರೆ ಈಗ ಜನಕ್ಕೆಲ್ಲ ಗೊತ್ತು, ಒಂದ್ ಸಿನಿಮಾ ಮಾಡಿದ್ರೆ ಏನನ್ನೋದು ಒಂದ್ ರಾಜಮೌಳಿ ಸಿನಿಮಾ ಮಾಡಿದ್ರೆ ಅದ್ರಲ್ಲೇ ತಪ್ಕೊಂಡು ಹಿಡಿಯೋ ಅಷ್ಟು ಟ್ಯಾಲೆಂಟ್ ಆಗ್ಬಿಟ್ಟವ್ರು ನಮ್ ಜನ ಇವಾಗ. ವಾಟರ್ ಬಾಟಲ್ ಇದ್ದಾಗೆ ಆ ತರ ಎಲ್ಲಾರು ಎಲ್ಲ ಮೈನಟ್ನು ನೋಡಕ್ ಕಲ್ತ್ಕೊಂಡಿದ್ದಾರೆ ಜನ. ಮುಂಚೆ ಅಂದ್ರೆ ಏನ್ ಸಿನಿಮಾ ಆದ್ರೂ ನೋಡೋರು, ಈಗ ಹಂಗ್ ನೋಡ್ತಾರ? ಈ ಸಿನಿಮಾ ಕಂಟೆಂಟ್ ಇಲ್ಲ, ನಾವು ನೋಡಲ್ಲ ಅನ್ನೋ ಹಂಗಾಗಿದೆ. ಆ ತರ ಇದ್ರಲ್ಲಿ ಇವಾಗ ಎಲ್ಲಾರ್ಗು ಎಲ್ಲ ಗೊತ್ತು. ಬಟ್ ಏನಂದ್ರೆ ಬರ್ಬೇಕಾದ್ರೆ ಪ್ರಾಪರ್ ಪ್ರಿಪೇರ್ ಅನ್ಕೊಂಡ್ರೆ ಆ ಒಂದ್ ಇದಿರುತ್ತೆ. ಇವಾಗ ನೋಡಿ, 100 ಜನದಲ್ಲಿ ನಮಗ್ ಬೇಕಾಗಿರೋದೇ 12 ಜನ. ಆ 100 ಜನದಲ್ಲಿ 12 ಬೆಸ್ಟೇ ನಾವು ನೋಡಕ್ಕಾಗುತ್ತೆ. ನನ್ ಸಿಂಪಲ್ ಒಂದ್ 1000 ಜನ ನಮಗ್ ಬೇಕಾಗಿರೋದು ಒಂದು 12 ಜನ, ನಾವು ಬೆಸ್ಟೇ ಹುಡ್ಕಕ್ಕಾಗೋದು. ನೀವು ಉಳಿದ 988 ಜನರಿಗೆ ಅಸಮಾಧಾನ ಆಗ್ಲೇಬೇಕು. ಇವಾಗ ಏನು ಮಾಡಕ್ಕಾಗಲ್ಲ ನಾವು ಅದನ್ನ. ಓಕೆ, ಅವ್ರು ಬೈಕೊಂಡ್ರೆ ಏನು ಮಾಡಕ್ಕಾಗಲ್ಲ, ಅದು ನಮ್ ತಪ್ಪಲ್ಲ. ಏನಾದ್ರು ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸಸ್ ಆಗಿರೋದಿದೆಯಾ? ಆ ತರ ಏನು ಆಗಿಲ್ಲ. ಎಲ್ಲ ಕೇಳ್ತಾರೆ ಫೋನ್ ಮಾಡಿ, ಸರ್ ಏನ್ ಸರ್ ನಮ್ಮ ಮಗಳು ಡ್ಯಾನ್ಸ್ ಆಡೋದು ಅಂತ. ನೋಡಿ ಮೇಡಮ್, ನಮ್ ಕಡೆಯಿಂದ ನಾವ್ ಏನ್ ಮಾಡಿದೀವೋ ಅದು ಪುಷ್ ಮಾಡಿರ್ತೀವಿ. ಇದನ್ನ ನಾವೊಂದು ಏನನ್ನೋದು ಒಂದು ಕಡೆ ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಇವಾಗ ನಾವು 12 ಜನ ಬೇಕು ಅಂದ್ರೆ ಬರೀ 12 ಜನನೇ ಸೆಲೆಕ್ಟ್ ಮಾಡಲ್ಲ, ಒಂದು 100 ಜನ ಮಾಡಿರ್ತೀವಿ, ಇಲ್ಲ ಒಂದು 50 ಜನ ಮಾಡಿರ್ತೀವಿ. ಅದು ಡೈರೆಕ್ಟ್ ಕಲರ್ಸ್ ಹೋಗುತ್ತೆ, ಮತ್ತೆ ಫಿಲ್ಟರ್ ಆಗುತ್ತೆ, ಮತ್ತೆ ಅದು ಹೆಡ್ಸ್ ಇರ್ತಾರೆ, ಮತ್ತೆ ಗಳು ಇರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ, ಅವ್ರು ಅನಲೈಸ್ ಮಾಡ್ತಾರೆ ಅವ್ರದ್ದು ಏನಿದೆ ಏನ್ ಕತೆ. ಬಿಕಾಸ್ ಏನಂದ್ರೆ ಅವ್ರು ಬಿಫೋರ್ ಎಲ್ಲ ಹೇಳಿರ್ತಾರೆ, ಬರ್ಕೊಂಡಿರ್ತಾರೆ, ಅದನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ ಅಂದ್ರೆ ಏನಾದ್ರು ಅಥವಾ ಎನಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಡಿಷನ್ ಅಲ್ಲಿ ಸಮಥಿಂಗ್ ದಟ್ ಯು ಕ್ಯಾನ್ ರಿಮೆಂಬರ್? ಅಂದ್ರೆ ಅದೇ ಹೇಳ್ತೀನಲ್ವಾ, ಎಷ್ಟೊಂದ್ ಜನ ಹತ್ಕೊಂಡ್ ಬರ್ತಾರೆ, ಅಳ್ತಾರೆ, ಅಯ್ಯೋ ಮಾಸ್ಟರ್ ಪ್ಲೀಸ್ ಏನಾದ್ರು ಒಂದು ಕ್ವೆಶ್ಚನ್ ಕೊಡಿ ಅಂತ. ನಾವ್ ಓನರ್ ಅಲ್ಲ, ನಾವು ಬರೀ ಆಡಿಷನ್ ಕುತ್ಕೊಂಡಿರೋ ಜಡ್ಜ್ ಅಷ್ಟೇ. ಅದು ನಮ್ಮನ್ನ ಮೀರಿ ಒಂದಷ್ಟು ಇರುತ್ತೆ, ಅಷ್ಟು ಪ್ರೊಸೀಜರ್ಸ್ ಇರುತ್ತೆ. ನಾವ್ ಬರೀ ಹೇಳ್ಬೋದಷ್ಟೇ, ಇವ್ನು ಒಂದು ಒಳ್ಳೆ ಡ್ಯಾನ್ಸರ್, ಇವ್ನ ಬಿಡಬೇಡಿ ಅಂತ ನಾವು ಹೇಳ್ತೀವಿ. ಇವಾಗ ಒಂದಿಷ್ಟು ಜನದಲ್ಲಿ ನಾವು ಒಂದು ರೆಫರ್ ಮಾಡ್ತೀವಿ, ಮಾಡಲ್ಲ ಅಂತ. ತುಂಬಾ ಜನ ಇದ್ದಾರೆ. ಅದೆಲ್ಲ ಏನ್ ಅಂತೀರಾ, 5 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ಸೆಲೆಕ್ಟ್ ಮಾಡಿಸ್ಬಿಡಿ ಹೇಳಿದ್ದಾರೆ. ಬಟ್ ಆ ದುಡ್ಡಿಂದ ಬಿದ್ದಿದ್ರೆ ನಾವು ಇವತ್ತು ಇಲ್ಲೆಲ್ಲ ಇರ್ತಾ ಇರ್ಲಿಲ್ಲ. ಬಿಕಾಸ್ ಅದು ಬೇರೆ ತರ, ಈಗೆಲ್ಲ ಹಂಗಲ್ಲ. ಆದ್ರೆ ಟಕ್ಕ ಬೇರೆ ಹೋಗಿ ನ್ಯೂಸ್ ಚಾನಲ್ ಕುತ್ಕೋತಾರೆ. ಅದೆಲ್ಲ ಹಂಗೆಲ್ಲ ಹೆಸರು ಕೆಡ್ಸ್ಕೊಳಕ್ ಇಷ್ಟ. ಅದು ಕಾಮನ್. ಇವಾಗ ಏನನ್ನೋದು, ಅವ್ರ ಮಕ್ಕಳು ಟಿವಿಯಲ್ಲಿ ಬರ್ಬೇಕಂತ ಅವ್ರು ಕೇಳ್ತಾರೆ, ಅದೆಲ್ಲ ವರ್ಕ್ ಆಗಲ್ಲ ಆಕ್ಚುಲಿ. ತುಂಬಾ ಜನ ಹಂಗಲ್ಲ, ಏನೋ ಒಂದ್ ಇದ್ ಮಾಡ್ತಾರೆ. ಅದೆಲ್ಲ ಎಲ್ಲಿ ನಿಮ್ಗೆ ಗೊತ್ತಲ್ವಾ. ಇವಾಗ ನಾವೇನೋ ತಗೊಂಡು ಮಾಡಿಸ್ಬಿಡ್ತೀವಿ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಕಾಲ್ ಮಾಡಿಸೋದು ಅದೆಲ್ಲ ಆಗುತ್ತೆ. ಯಾರು ಬಂದಿದೆ ಅಂದ್ರೆ ಹೆಸರು ಹೇಳ್ಬೇಕು ಅಲ್ಲ, ಬಿಸ್ನೆಸ್ ಮೆನ್, ಪೊಲಿಟಿಷಿಯನ್ಸ್ ಎಲ್ಲ ತರ ಬಂದಿದೆ, ಎಲ್ಲ ತರ ಕಾಲ್ಗಳು ಬಂದಿದೆ. ಹೇಗ್ ಮಾಡ್ತೀರಾ? ಏನ್ ಮಾಡೋದು? ಹೌದಾ ಸರ್, ಓಕೆ ಸರ್, ಸರಿ ಸರ್, ಆಯ್ತು, ನೋಡೋಣ ಸರ್, ಮಾತಾಡ್ತೀನಿ, ಕೇಳಿ ಕಟ್ ಮಾಡ್ತೀವಿ ಅಷ್ಟೇ. ಇನ್ನೇನ್ ಮಾಡಕ್ ಆಗಲ್ಲ. ಇಲ್ಲ ಆಗ್ಲೇಬೇಕು ರೀ ಅಂದಾಗ, ಸರ್ ಸರಿ ಸರ್, ಆಯ್ತು ಸರ್, ನಾವ್ ಇನ್ನೇನ್ ರೆಸ್ಪಾನ್ಸ್ ಮಾಡಕ್ಕಾಗುತ್ತೆ. ಇವಾಗ ಅವ್ರನ್ನ ನಾವ್ ಎದುರಾಕೊಳಕ್ ಆಗಲ್ಲ. ನಮ್ ಕೈಲಿ ಸರ್, ನಮ್ ಕೈಲಿ ಆದಷ್ಟವರೆಗೂ ಪುಷ್ ಮಾಡ್ತೀವಿ ಅಂತಾನೆ ಹೇಳಕ್ಕಾಗುತ್ತೆ. ರೌಡಿಗಳು ಕಾಲ್ ಮಾಡಿದ್ದಾರೆ, ಹಂಗಲ್ಲ ಇಲ್ಲ, ಅಟ್ಲೀಸ್ಟ್ ಕಾಲ್ ಮಾಡಿದ್ದಾರೆ, ನಮ್ಮ ಹುಡುಗಮ್ಮ ನೋಡಿ ಏನೋ ಮಾಡಮ್ಮ, ಸರಿ ಸರ್ ಆಯ್ತು ಮಾಡ್ತೀವಿ. ಬಿಕಾಸ್ ಏನನ್ನೋದು ಅದನ್ನ ನಾವು ಅವ್ರಿಗೆ ಗೊತ್ತಿಲ್ಲ ಪಾಪ. ಅವರು ಏನ್ ಮಾಡ್ತಾರೆ, ಅವ್ರೇನಾಗಿರುತ್ತೆ, ಅವ್ರದ್ದು ತಪ್ಪು ಹೇಳ್ಬಾರ್ದು ಆಕ್ಚುಲಿ. ಅವ್ರು ಬಂದು ಇವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ನೋಡಿರಲ್ಲ. ಇವಾಗ ನನಗ್ ನೀವು ಫ್ರೆಂಡ್, ಸರ್ ಈ ತರ ನಮ್ ಹುಡುಗ ಹೋಗ್ತಾವ್ ಸರ್, ಏನೋ ಒಂಚೂರು ನೋಡಿ ಅಂತ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಪಾಪ, ಇವ್ರು ಓಕೆ ಒಂದ್ ಮಾತು ಹೇಳಕ್ಕೆ ಏನೋ ಅಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ಅವ್ರಿಗೆ ಗೊತ್ತಿರಲ್ವ ಇಲ್ಲಿ ರಿಯಲ್ ಟ್ಯಾಲೆಂಟ್ ಅಷ್ಟೇ, ಸಿಂಪಲ್ ಬೇಸಿಕ್. ಅವ್ರು ತಪ್ಪು ಹೇಳಕ್ ಆಗಲ್ಲ. ಅದು ಆಕ್ಚುಲಿ ಅವ್ರು ಫುಲ್ ಇವ್ರ ಬಗ್ಗೆ ಗೊತ್ತಿದ್ರೆ ಅವರೇ ಹೇಳಕ್ ಹೋಗಲ್ಲ. ಆಕ್ಚುಲಿ ಅವ್ರಿಗೆ ಮೇನ್ ಆಗಿ ಅವ್ರ ಬಗ್ಗೆ ಗೊತ್ತಿರೋದಕ್ಕಿಂತ ಹೆಚ್ಚು ಪ್ರಾಸೆಸ್ ಬಗ್ಗೆ ಗೊತ್ತಿರಲ್ಲ, ಅದೊಂದು ಇರುತ್ತಲ್ವಾ ಅಷ್ಟೇ. ಬಟ್ ಎಷ್ಟು ಅಂದ್ರೆ ಅದು ಡೆಮೋಕ್ರಾಟಿಕ್ ಅಂತ ಅಂದ್ರೆ ಎಷ್ಟು ಫೇರ್ ಆಗಿ ನಡೆಯುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಈ ತರ ಪ್ರಾಸೆಸ್? ಇಲ್ಲ, ಕೆಲವು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ 90% ಪ್ರೋಸೆಸ್ ಪ್ರಾಪರ್ ಆಗಿ ನಡೆಯುತ್ತೆ. 10% ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಹೇಳಕ್ಕಾಗಲ್ಲ. ಅದೇ ನಾನು ಹೇಳಿದಲ್ಲ, ಇವಾಗ ಕಂಟೆಂಟ್ ಇವ್ರಿಗೆ ಬೇಕೇ ಬೇಕು ಅಂತ ಅನ್ಕೊಂಡಿರ್ತಾರೆ. ಇವಾಗ ಚಾನಲ್ ಇವನ್ನ ಬೇಕು ನಮ್ಗೆ, ಇವನೇನೋ ಒಂದ್ ಮಜವಾಗಿದ್ದಾನೆ, ಇವನ ಹತ್ರ ಒಂದ್ ಮಜಾ ಕ್ಯಾರೆಕ್ಟರ್ ಇದೆ ಅಂತ ಒಂದ್ ತಗೊಂತಾರೆ. ಮಜಾ ಕ್ಯಾರೆಕ್ಟರ್ ಇದೆ ಅಂತ ತಗೊಂತಾರೆ ಕೆಲವೊಂದ್ ಟೈಮ್.
ಇವಾಗ ಏನನ್ನೋದು ಬಟ್ ಅವನ ಕಾಂಪಿಟೇಷನ್ ಅಲ್ಲಿ ಇಟ್ಕೊಂಡಿರಲ್ಲ, ಸಪ್ರೇಟ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ತರ ಇಟ್ಟಿರ್ತಾರೆ. ತುಂಬಾ ಸತಿ ನಾವು ನೋಡಿದ್ದೀವಿ. ನೀವು ನೋಡಿರ್ತೀರಾ ಕೆಲವೊಂದೆಲ್ಲ. ಇವಾಗ ಒಂದೊಂದು ಕ್ಯಾರೆಕ್ಟರ್, ಓ ಇವ್ರನ್ನ ಸುಮ್ನೆ ಇಟ್ಕೊಳ್ಳೋಣ, ಒಂದು ಶೋ ಅಲ್ಲಿ ಸುಮ್ನೆ ಒಂದು, ಆಕ್ಚುಲಿ ನಾನು ತಮಿಳಲ್ಲಿ ಒಂದು ಶೋ ಮಾಡಿದೆ, ಡಿ ಜೋಡಿಗಳು ಅಂತ. ಅದರಲ್ಲಿ ವಿಜಯ್ ಇದು ಜಿ ತಮಿಳ್ ನಾನು ಆಕ್ಚುಲಿ ಅಲ್ಲಿ ಚೀಫ್ ಕೊರಿಯೋಗ್ರಾಫರ್. ನಾನು ಅಲ್ಲಿ ಜಿ ತಮಿಳ್ಗೆ ಆ ಫುಲ್ ರಿಯಾಲಿಟಿ ಶೋಗೆ ಕಾನ್ಸೆಪ್ಟ್ ಇಂದ ಹಿಡಿದು ಎಲ್ಲ ನಾನೇ ಮಾಡೋದು. ಇಲ್ಲಿ ಕಲರ್ಸ್ ಕನ್ನಡಲ್ಲೂ ಇದೆಲ್ಲ ಏನನ್ನೋದು ಇವಾಗ ಡ್ಯಾನ್ಸಿಂಗ್ ಚಾಂಪಿಯನ್ ಇದೆಲ್ಲ ಬರ್ತದೆ, ಅದಕ್ಕೆಲ್ಲ ನಾನೇ ಸಾವಿರ ಅಷ್ಟು ವರ್ಷಗಳಿಂದ ಎಸ್ ಹೌದು. ಆ ತರ ಇದ್ದಾಗ ಏನ್ ಮಾಡ್ತೀವಿ ಅಂದಾಗ ಏನನ್ನೋದು ಅದೇ ಕೆಲವೊಂದು ಹೇಳ್ತೀನಲ್ವಾ, ಅಲ್ಲೊಂದು ಚೆನ್ನೈಯಲ್ಲಿ ಒಬ್ರು ಒಂದು ಡ್ಯಾನ್ಸರ್ ಇದ್ರು. ಅವರು ನೀವು ನೋಡಿದ್ದೀರ, ಅವರು ಜೈಲರ್ 2 ಅಲ್ಲೂ ಆಕ್ಟ್ ಮಾಡಿದ್ದಾರೆ. ಜೈಲರ್ 2 ಅಲ್ಲೂ ಆಕ್ಟ್ ಮಾಡಿದಾರ ಅಪ್ಪ. ಓಕೆ, ಅವ್ರನ್ನ ನಾವು ಫುಲ್ ಶೋ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಂಡಿದ್ವಿ. ಅವ್ರನ್ನ ಎಂಟರ್ಟೈನ್ಮೆಂಟ್ ಮೀನ್ಸ್ ಅವ್ರು ಬರೋರು, ಅವರು ಹೆಂಗಂದ್ರೆ ಅಪ್ಪ ಅವ್ರಿಗೊಂದು 50 ಚೇಂಜ್ ಇರ್ಬೋದು ಅನ್ಕೊಂತೀನಿ. ಅಪ್ಪ ಸಕಾಲ ಮಾಡೋರು ಡ್ಯಾನ್ಸ್ ಇವ್ರ ಜೊತೆ ಸೇರಿಸಿ ಮಾಡಕ್ಕಾಗಲ್ಲ. ಬಿಕಾಸ್ ನೋಡಿ, ಇವಾಗ ಒಂದು 20 ವರ್ಷದ ಹುಡುಗನ ಜೊತೆಗೆ 20 ವರ್ಷ ಹುಡುಗಿ ಜೊತೆಗೆ ನಾವು 50 ವರ್ಷ 60 ವರ್ಷದವ್ರನ್ನ ಆಡ್ಸಕ್ ಆಗಲ್ಲ. ಕೆಲವು ಸಿಂಗಿಂಗ್ ಶೋ ಆ ತರ ಎಲ್ಲ ಇರ್ತಲ್ಲ, ಅದು ಅವರೊಂದು ಎಂಟರ್ಟೈನ್ಮೆಂಟ್ಗೆ ಓಕೆ ಅವ್ರು ಬಂದಾಗ ಎಲ್ಲಾರ್ಗು ಇಷ್ಟ ಆಗುತ್ತೆ. ಕೆಲವು ಅವ್ರನ್ನ ನೋಡಕ್ಕಂತಾನೆ ಸ್ವಲ್ಪ ಜನ. ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಇಸ್ ಇಂಪಾರ್ಟೆಂಟ್ ಎಲ್ಲರಿಗೂ ಅದೇ ಅಲ್ವಾ? ಎಲ್ಲರಿಗೂ ಅದೇ ಬೇಕು. ನಮ್ಗೆ ಇವಾಗ ನಾವ್ ಏನೋ ಒಂದ್ ಶೋ ನೋಡ್ತಾ ಇದೀವಿ, ನಾವ್ ಏನಕ್ಕೆ ಈ ಶೋ ನೋಡ್ಬೇಕು ಅಂದ್ರೆ, ಇವಾಗ ಬಿಗ್ ಬಾಸ್ ಏನಕ್ಕೆ ನೋಡ್ತಾರೆ, ಕಂಟೆಸ್ಟೆಂಟ್ಸ್ ಅನ್ನೋದಕ್ಕಿಂತ ನನಗೆ ಗೊತ್ತಿರಂಗೆ ಸುದೀಪ್ ಸರ್ಗೋಸ್ಕರ ತುಂಬಾ ಜನ 99.9% ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್. ತುಂಬಾ ಜನ ಹೇಳ್ತಾರೆ ವೀಕ್ ಡೇಸ್ ನೋಡಕ್ಕೆ ಆಗಲ್ಲ, ನನಗೆ ವೀಕೆಂಡ್ ಮಿಸ್ ಮಾಡಲ್ಲ ತುಂಬಾ ಜನ ಇದ್ದಾರೆ ಅಲ್ವಾ? ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್ ತಗೊಂಡು ಕೋಟಿಗಟ್ಟಲೆ. ಎಸ್, ಆ ತರ ಅಷ್ಟೇ. ಅಲ್ಟಿಮೇಟ್ಲಿ ಕಂಟೆಂಟ್, ಎಂಟರ್ಟೈನ್ಮೆಂಟ್, ಕ್ವಾಲಿಟಿ ಎಲ್ಲ ಬೇಕೇ ಬೇಕು. ಹೌದು, ಎಲ್ಲ ಬೇಕು. ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ. ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದೀರಾ? ನಾನ್ ಮನೆ ಒಳಗೆ ಹೋಗಿ ಬಂದ್ಮೇಲೆ ಬೇರೆಯವರೆಲ್ಲ ಹೋಗೋದು. ನಾನು ಹೋಗಿ ಅಂದ್ರೆ ಕೊರಿಯೋಗ್ರಫಿ ಎಲ್ಲ ನಾನು ಹೋಗಿ ಒಂದ್ ರೌಂಡ್ ಎಲ್ಲ ಮನೆ ಎಲ್ಲ ನೋಡ್ಕೊಂಡ್ ಬಂದು ಇಲ್ಲಿ ನಾವು ಇದನ್ನ ಕೊರಿಯೋಗ್ರಫಿ ಮಾಡ್ತೀವಿ ಅಂತ ಹೆಂಗ್ ಕಾಣಿಸುತ್ತೆ. ಬಿಕಾಸ್ ನಾವು ಕೊರಿಯೋಗ್ರಫಿ ಮಾಡ್ತಾ ಇರ್ತೀವಲ್ವಾ, ಅಂದ್ರೆ ಒಳಗಡೆ ಎಲ್ಲ ಕೊರಿಯೋಗ್ರಫಿ ಅವಾಗ ಸಡನ್ ಆಗಿ. ಇವಾಗ ನೋಡಿ ಮೊನ್ನೆ ಈ ಸೀಸನ್ ಅಲ್ಲೂ ಒಂಥರ ಫ್ಲಾಶ್ ಮಾಪ್ ತರ ಇರುತ್ತೆ, ಅವ್ರಿಗೊಂದು ಸರ್ಪ್ರೈಸ್ ಆಗಿರುತ್ತೆ. ಮೊನ್ನೆ ರಾಜಸ್ಥಾನ್ ಅವ್ರು ಮಾಡಿದ್ವಿ, ಸಡನ್ ಆಗಿ ಒಳಗಡೆ ಡೊಳ್ಳು ಕುಣಿತವ್ರೆಲ್ಲ ಹೋಗಿ ಫ್ಲಾಗ್ ಹಾಸ್ಟ್ ಮಾಡಿ ಅದೆಲ್ಲ ಮಾಡಿದ್ವಿ. ಅವಾಗೆಲ್ಲ ಅಷ್ಟೇ ನಾವೇ ಒಳಗೋಗಿ ನಾವೆಲ್ಲ ನೋಡಿ ಸೆಟ್ ಮಾಡೋದು. ಬಟ್ ಆ ಟೈಮಲ್ಲಿ ಏನಂದ್ರೆ ಅವ್ರನ್ನೆಲ್ಲ ಒಂದ್ ಸೈಡ್ ಅಲ್ಲಿ ಒಂದ್ ರೂಮ್ ಅಲ್ಲಿ ಲಾಕ್ ಮಾಡಿರ್ತಾರೆ. ಅವ್ರನ್ನ ಒಳಗೋಗಿ ಯಾರ್ದು ಇರಲ್ಲ, ಎಲ್ಲ ನಡ್ಕೊಂಡ್ ಇವ್ರೆ ಹಿಂಗ್ ಹೋಗ್ಬಿಟ್ರು ಅಂತ. ಅವರು ಒಳಗಿರೋರು ಹೊರಗೆ ಬರೋಷ್ಟೊತ್ತಿಗೆ ಇಲ್ಲಿ ಫುಲ್ ಚೇಂಜ್ ಆಗಿರುತ್ತೆ. ಎಸ್, ಅವ್ರನ್ನ ಲಾಕ್ ಮಾಡಿರ್ತಾರೆ. ಬಿಕಾಸ್ ಒಂದ್ ರೂಮ್ ಇರುತ್ತೆ. ಇವನ್ ಟಾಸ್ಕ್ ಕೂಡ ಎಸ್ ಆ ಟಾಸ್ಕ್ ಇದ್ದಾಗಲೂ ಅಷ್ಟೇ, ಅವ್ರ ಒಂದ್ ಕಡೆ ಕೂಡಾಕಿರ್ತಾರೆ. ಕೂಡಾಕಿ ಟಾಸ್ಕ್ ಏನ್ ಬೇಕೋ ಎಲ್ಲ ಸೆಟಪ್ ಮಾಡಿರ್ತಾರೆ. ಅದಾದ್ಮೇಲೆ ಸೆಟಪ್ ಎಲ್ಲ ಆಗಿ ಇವರೆಲ್ಲ ಆಚೆ ಬಂದ್ಮೇಲೆ ಏನಿರ್ತಾರೋ ಟೆಕ್ನಿಷಿಯನ್ಸ್ ಎಲ್ಲ ಆಚೆ ಬಂದ್ಮೇಲೆ ತಿರ್ಗಾ ಅವ್ರಿಗೆ ಡೋರ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಯಾರು ಇಂಟ್ರಾಕ್ಷನ್ ಆಗಲ್ಲ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಸ್, ಹೌದು. ನೀವು ಎಷ್ಟು ಸೀಸನ್ ಇಂದ ಮಾಡ್ತಿದ್ದೀರಿ? 12 ಸೀಸನ್ ಇಂದ ಮಾಡ್ತಾ ಇದ್ದೀನಿ. ನಮ್ಮ ಆಕ್ಚುಲಿ ನಿಜ ಹಂಗೆ. ಹೌದು, ನಾನು ಕಲರ್ಸ್ ಮುಂಚೆ ಈ ಟಿವಿ ಇಂದಾನು ವರ್ಕ್ ಮಾಡ್ತಾ ಇದ್ದೀನಿ. ಈ ಟಿವಿ ಇಂದಾನು ವರ್ಕ್ ಮಾಡ್ತಾ ಇದ್ದೀನಿ. ಈ ಟಿವಿ ಈಗ ಬಣ್ಣ ಬದಲಾಗಿದೆ, ಬಣ್ಣ ಬಿಗಿಯಾಗಿದೆ. ಅದು ಐ ಥಿಂಕ್ ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ದು ಇದು ಅನ್ಸುತ್ತಲ್ಲ, ಚೇಂಜ್ ಆಗಿದೆ. ಅದು ಬಣ್ಣ ಬದಲಾಗಿದೆ ಕೋವಿಡ್ ಆದ್ಮೇಲೆ ಅನ್ಸುತ್ತೆ. ಇಲ್ಲ, ಅದಕ್ಕೆ ಮುಂಚೆನೆ ಯಾವಾಗ ಮಾಡಿದ್ರು, ಒಂಥರ ರೀಲಾನ್ಸ್ ತರ ಮಾಡಿದ್ರು. ಫಸ್ಟ್ ಆಕ್ಚುಲಿ ಚೇಂಜ್ ಆಗಿದ್ ಬಂದು ಐ ಥಿಂಕ್ 14 or 15 ಅಲ್ಲ ಈ ಟಿವಿ ಇಂದ ಕಲರ್ಸ್ ಚೇಂಜ್. 10 ವರ್ಷ ಮೇಲೆ. ಎಸ್, ಸೊ ನಮ್ದು ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಬಿಗ್ ಬಾಸ್ ಏನಂದ್ರೆ, ಬಿಗ್ ಬಾಸ್ ಸೀಸನ್ 1 ಅಲ್ಲಿ ನಾನು ಡ್ಯಾನ್ಸರ್ ಆಗಿ ಹೋಗಿದ್ದೆ. ಆಕ್ಚುಲಿ ಆಶಾ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ರು ಅವಾಗ ಸೀಸನ್ 1ಗೆ. ಅದು ಲೋನಾವಾಲ್ ಅಲ್ಲಿ ನಡೀತಾ ಇತ್ತು. ಎಸ್, ಡೈರೆಕ್ಟರ್ ಆಶಾ ಮಾಸ್ಟರ್ ಇದ್ದಾರೆ. ಅವರು ಆಕ್ಚುಲಿ ಲೋನಾವಾಲ್ ಹೋಗಿ ನಾವು ಆಕ್ಚುಲಿ ಅಲ್ಲಿ ಫಿನಾಲೆ ಎಲ್ಲ ಮಾಡಿದ್ವಿ, ಅಲ್ಲಿ ಲಾಂಚ್ ಫಿನಾಲೆ ಎಲ್ಲ ಅಲ್ಲಿ ಮಾಡಿದ್ವಿ. ಅದೇ ತರ ನೆಕ್ಸ್ಟ್ ಸೀಸನ್ ಬೇರೆ ಚಾನಲ್ ಆಯ್ತು, ಅವಾಗ್ಲೂ ಹೋಗಿದೆ. ಮಿಸ್ ಆಗಿತ್ತು. ಅವಾಗ ನಾನು ಹೋಗಿದ್ದೆ, ನಾನು ಹೋಗಿ ಕೊರಿಯೋಗ್ರಫಿ. ಅವಾಗ ನಾನು ಕೊರಿಯೋಗ್ರಾಫರ್ ಆಗಿದ್ದೆ, ಕೊರಿಯೋಗ್ರಾಫರ್ ಆಗಿದ್ದೆ, ಅಲ್ಲಿ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ಕಲರ್ಸ್ ಕನ್ನಡ ಬಂತು. ಕಲರ್ಸ್ ಕನ್ನಡ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಕರೀಲಿಲ್ಲ?
ಇಲ್ಲ ಒಂದು 2 ಸತಿ ಅಪ್ರೋಚ್ ಆಯ್ತು, ಬಟ್ ನನ್ಗೆ ಪರ್ಸನಲಿ ಬಿಕಾಸ್ ನನ್ಗೇನ್ ನಮ್ ಕೆಲಸ ನಿಮ್ಗೆ ಗೊತ್ತು ತಾನೆ, ಏನನ್ನೋದು ಒಂದು ಕೊರಿಯೋಗ್ರಾಫರ್ ಆಗಿ ಒಂದು ಲೈನ್ ಅಲ್ಲಿ ಹೋಗ್ತಾ ಇರ್ತೀವಿ. ನಮ್ಗೊಂದು 3 ಮಂತ್ಸ್ ಬ್ರೇಕ್ ಕೊಟ್ರೆ ಆ 3 ಮಂತ್ಸ್ ಅಲ್ಲಿ ಎಲ್ಲ ಮರ್ತ್ಬಿಟ್ಟು ಲಿಂಕ್ ತಪ್ಪು, ಲಿಂಕ್ ಕಟ್ ಆಗ್ಬಿಡುತ್ತೆ, ಮತ್ತೆ ನಮ್ಗೆ ತಿರ್ಗಾ ಹೊಸದಾಗೆ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ಆ ತರ ಒಂದು ಪ್ರಾಬ್ಲಮ್ಸ್ ಅದರಿಂದ ಅದು ಒಂದು ರೀತಿ ಬೂಸ್ಟ್ ಕೊಡ್ಬೋದು, ಬಟ್ ಈ ಫ್ಲೋ ಕಟ್ ಆಗುತ್ತೆ. ಆಮೇಲೆ ಅದು ಬೂಸ್ಟ್ ಕೊಡುತ್ತೆ, ಇಲ್ಲ ಅಂತಲ್ಲ. ಆ ಬೂಸ್ಟ್ ಏನನ್ನೋದು ಅದು ವರ್ಕ್ ಆದ್ರೆ ತುಂಬಾ ಹೈಪ್ ಆಗಿ ವರ್ಕ್ ಆಗ್ಬಿಡುತ್ತೆ, ವರ್ಕ್ ಆಗಿಲ್ಲ ಅಂದ್ರೆ ಆ 3 ತಿಂಗಳು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇಲ್ಲ ಒಂದು ತಿಂಗಳಿಗಾದ್ರೂ ಹೋಗ್ಬಾ ಅಂತ ಯಾರಾದ್ರೂ ಹಂಗೆಲ್ಲ ಇಲ್ಲ, ಆ ತರ ಎಲ್ಲ ಮಾಡ್ತಾರ ಹೇಗೆ ಅಲ್ಲಿ ಪ್ರಾಸೆಸ್? ಇಲ್ಲ ಹಂಗ ಪ್ರೋಸೆಸ್ ಇರಲ್ಲ ಆಕ್ಚುಲಿ. ಅದೇ ಅವ್ರು ಹೆಂಗೆ ಅವನ ಕಂಟೆಂಟ್ ಹೆಂಗ್ ಉಳಿಸ್ಕೊಂತಾನೆ ಹೋದಾಗ ಅವ್ನಿಗೆ ಏನನ್ನೋದು ಅವ್ನು ಚೆನ್ನಾಗಿ ಮಾಡಿದ್ರೆ ಯಾರ್ ಬೇಕಾದ್ರೂ ಅಲ್ಲಿ ನಿಜವಾಗ್ಲೂ ಫೇರ್ ಆಗಿ ನಡೆಯುತ್ತೆ. ಇದಾಗ್ಲಿ ಬೇರೆ ರಿಯಾಲಿಟಿ ಶೋ ಆಗ್ಲಿ ಸುಮ್ಮನೆ ಕ್ಯಾಮ್ರಾ ಕೇಳ್ತಿಲ್ಲ ನೀವು. ಇಲ್ಲ ನಾನು ಕ್ಯಾಮ್ರಾ ಅಂತಲ್ಲ ಫೇರ್ ಆಗಿ ಹೇಳ್ತಾ ಇದೀನಿ, ಬಟ್ ಚೆನ್ನಾಗಿ ಅದೆಲ್ಲ ಬಿಗ್ ಬಾಸ್ ಅಂತೂ ನನಗೆ ಗೊತ್ತಿರಾಗ ನಾನು ಈ ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ಇದೀನಿ, ಅದಂತೂ ಫೇರ್ ಆಗೇ ನಡೆಯುತ್ತೆ. ಬರೀ ಬಿಗ್ ಬಾಸ್ ಸ್ಪೆಸಿಫಿಕ್ ಆಗಿ ಇಲ್ಲ ಕೆಲವರು ಇಲ್ಲ ಶೋಗಳು ಎಲ್ಲ ಶೋ ಅಲ್ಲೂ ನನಗೆ ಗೊತ್ತಿರೋಂಗೆ ನಾನು 12 ವರ್ಷದಿಂದ ನೀವು ಯಾವ್ದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಅಥವಾ ಯಾವ್ದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಇವಾಗ ರಾಜಾರಾಣಿಯಲ್ಲೇ ನಾನು ರನ್ನರ್, ನಾನು ವಿನ್ನರ್ ಅಲ್ಲ, ಸೆಕೆಂಡ್ ಪ್ಲೇಸ್. ಯಾ ಐ ಆಮ್ ಹ್ಯಾಪಿ. ನಾನು ಹೇಳ್ದಲ್ಲ ಫಸ್ಟ್ ಹೇಳ್ದಂಗೆ, ನಾನು ಐ ಥಿಂಕ್ ನಾನು 4ನೇ ವಾರ 5ನೇ ವಾರ ವಾಪಸ್ ಬರ್ತೀನಿ ಅನ್ಕೊಂಡಿದ್ದೆ. ಫಿನಾಲೆ ಅವ್ರಿಗೆ ಹೋಗಿದ್ವಿ, ಅದಕ್ಕೆ ನಾನು ಹ್ಯಾಪಿ ಅಷ್ಟೇ. ಬಟ್ ಒಂದು ರಿಯಾಲಿಟಿ ಶೋ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನ್ ಇರ್ಬೇಕು ಅಂದ್ರೆ ಯಾವ ತರ ರಿಯಾಲಿಟಿ ಶೋ ಅಂದ್ರೆ ಇವಾಗ ತುಂಬಾ ರಿಯಾಲಿಟಿ ಶೋ ಇದೆ, ಕಾಮಿಡಿ ಶೋ ಇದೆ, ಡ್ಯಾನ್ಸ್ ಶೋ ಇದೆ. ಅಂದ್ರೆ ಸಿಂಪಲ್ ನಾನು ಹೇಳಿದ್ನಲ್ವಾ, ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ತರ ರೆಡಿ ಇರ್ಬೇಕು. ಮೀನ್ಸ್ ಇವಾಗ ಏನ್ ಗೊತ್ತಾ, ತೀರಾ ಪರ್ಸನಲ್ ಕೇಳ್ತಾರೆ ರಿಯಾಲಿಟಿ ಶೋ ಅಲ್ಲಿ, ನಿಮ್ಗೆ ಗೊತ್ತಿವಾಗ ತೀರಾ ಪರ್ಸನಲ್ಗೂ ರೆಡಿ ಇರ್ಬೇಕು. ಏನನ್ನೋದು ಅವ್ರು ಏನೇ ಟಾಸ್ಕ್ ಕೊಟ್ರು ಅದನ್ನ ಮಾಡಕ್ ನಾವು ರೆಡಿ ಇರ್ಬೇಕು ಅಷ್ಟೇ, ಸಿಂಪಲ್ ಅನ್ನೋ ಗೊತ್ತಿರೋಂಗೆ. ಆಮೇಲೆ ಡೇರ್ ಆಗಿರ್ಬೇಕು ಅಷ್ಟೇ. ಡೇರ್ ಏನನ್ನೋದು ನಾನು ಏನ್ ಕೊಟ್ರು ಮಾಡ್ತೀನಿ, ನಾನು ಏನ್ ಕೊಟ್ರು ಮಾಡ್ತೀನಿ, ಇಲ್ಲದಿದ್ರೆ ಬೇಗನೆ ಔಟ್ ಆಗ್ತೀವಿ. ಆಮೇಲೆ ಲಾಸ್ಟ್ ಏನನ್ನೋದು ಎಂಟರ್ಟೈನರ್ ಆಗಿರ್ಬೇಕಲ್ಲ, ಎಂಟರ್ಟೈನರ್ ಆಗಿರ್ಬೇಕು, ಮಜಾ ಮಾಡ್ತಾ ಇರ್ಬೇಕು. ನಾವ್ ಏನು ಮಾಡಿದ್ರೆ ಸುಮ್ಮನೆ ಫುಲ್ ಶೋ ಹಿಂಗೆ ಕುತ್ಕೊಂಡಿದ್ರೆ ಯಾರು ಒಪ್ಪಲ್ಲ. ಇವ್ನು ಏನ್ ಮಾಡ್ದ ಈಸಿ, ಎಲ್ಲಾರು ಕೇಳ್ತಾರೆ ನೀನ್ ಏನ್ ಮಾಡ್ದೆ, ಹೌದು ಕೂತಿದ್ದಕ್ಕೆ ಮನೇಲಿ ಕುತ್ಕೊ ಅಂತಾರೆ, ಈಸಿ ಅಷ್ಟೇ. ಮನೇಲಿ ಕುತ್ಕೊಂಡು ಶೋ.